ಕಾರ್ಯಗಳು 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಇಂದು ಕ್ರೈಸ್ತರಿಗೆ ಎರಡು ರೀತಿಯಲ್ಲಿ ಒಂದು ಹಬ್ಬ. ಒಂದು, ಯೇಸು ಕ್ರಿಸ್ತನ ತಾಯಿಯಾದ ಮೇರಿ ಮಾತೆಯವರನ್ನ ಶರೀರ ಆತ್ಮ ಸಮೇತ ಸ್ವರ್ಗಕ್ಕೆ ಏರಿಸಿದಂತಹ ದಿನ. ಹಾಗೂ ನಮ್ಮ ಇನ್ನೊಂದು ಮಾತೆ ಅಂತ ಹೇಳ್ತೀವಿ ನಾವು, ಈ ಜನ್ಮಭೂಮಿ ಭಾರತ. ಇದನ್ನು ಬ್ರಿಟಿಷರ ದಾಸ್ಯದಿಂದ ನಾವು ಬಿಡುಗಡೆ ಹೊಂದಿ 78ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಈಗ ಈ ಸ್ವಾತಂತ್ರ್ಯೋತ್ಸವ ಹೋರಾಟದಲ್ಲಿ ನಾವು ಸ್ಮರಿಸುವಂತಹ ಅನೇಕ ವ್ಯಕ್ತಿಗಳಿದ್ದಾರೆ. ಅನೇಕ ವ್ಯಕ್ತಿಗಳ ಹೆಸರು ಕೂಡ ನಮ್ಗೆ ಗೊತ್ತಿದೆ. ಜಾತಿ, ಮತ, ಧರ್ಮ ಎಲ್ಲ ಮರೆತು ಎಲ್ಲರೂ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ನಮ್ಗೆ ಬಹುತೇಕ ಜನರಿಗೆ ಗೊತ್ತಿಲ್ಲ, ಅನೇಕ ಕ್ರೈಸ್ತರು ಕೂಡ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ನಿದರ್ಶನಗಳಿವೆ. ಅವರು ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಭಾವನೆ ಏನಂದ್ರೆ, ಬ್ರಿಟಿಷರಿಂದ ಭಾರತಕ್ಕೆ ಕ್ರೈಸ್ತ ಧರ್ಮ ಬಂತು ಅನ್ನೋ ಒಂದು ಭಾವನೆ ಇದೆ. ಆದರೆ ಇದು ಸತ್ಯವಲ್ಲ. ಭಾರತದಲ್ಲಿ ಕ್ರೈಸ್ತ ಧರ್ಮವು ಈ ಕ್ರೈಸ್ತ ಧರ್ಮದಷ್ಟೇ ಹಳೆಯದು. ನಿಮ್ಗೆ ಗೊತ್ತಿರಬೇಕು, ಯೇಸು ಕ್ರಿಸ್ತರ 12 ಶಿಷ್ಯರಲ್ಲಿ ಒಬ್ಬನಾದ ಸಂತ ಥೋಮಸನು ಭಾರತಕ್ಕೆ ಈ ಶುಭ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದು. ಆವಾಗಿನ ಕ್ರೈಸ್ತ ಧರ್ಮ ಈ ಭಾರತದ ಒಂದು ಭಾಗವಾಗಿದೆ. ನಾವು ಎಲ್ಲರೂ ಕ್ರೈಸ್ತರು ಕೂಡ ಎಲ್ಲ ಭೇದ ಭಾವವನ್ನು ಮರೆತು ಭಾರತ ಅಭಿವೃದ್ಧಿಯಲ್ಲಿ ನಾವು ಪಾತ್ರ ವಹಿಸ್ತಾ ಇದ್ದೇವೆ. ಸೊ ಅನೇಕ ವ್ಯಕ್ತಿಗಳ ಹೆಸರು ನೀವು ಕೇಳಿರ್ಬಹುದು, ಅದು ಕೇಳದೇ ಇರಬಹುದು. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ, ಭಾರತೀಯರು ಕೂಡ ಭಾರತೀಯ ಹೆಸರಿನಿಂದಲೇ ಅವರು ಇರುವುದರಿಂದ ಅನೇಕ ಕ್ರೈಸ್ತ ಹೋರಾಟಗಾರ ಹೆಸರು ನಮಗೆ ಗೊತ್ತಿರಲಿಕ್ಕಿಲ್ಲ. ಅದರಲ್ಲಿ WC ಬ್ಯಾನರ್ಜಿ ಅಂತ ಒಬ್ಬರಿದ್ರು. ನಂತರ ಟೈಟಸ್. ಟೈಟಸ್ ಅನ್ನೋದು ನಿಮಗೆ ಗಾಂಧೀಜಿಯವರ ಒಂದು ದಂಡಿ ಯಾತ್ರೆ, ಅದರಲ್ಲಿ 78 ಜನರನ್ನ ಆಯ್ಕೆ ಮಾಡಿಕೊಂಡವರಲ್ಲಿ ಟೈಟಸ್ ಒಬ್ಬ. ಇವನು ಕೂಡ ಭಾಗವಹಿಸಿದ. ಅಷ್ಟೇ ಅಲ್ಲ, ನಿಮ್ಮ ಹಳೆಯ 500 ರೂಪಾಯಿ ನೋಟನ್ನು ನೀವು ನೋಡಿದರೆ ಅದರಲ್ಲಿ ಅವರ ಚಿತ್ರ ಕೂಡ ಇದೆ. ಹಾಗೆ WC ಬ್ಯಾನರ್ಜಿ ಅಂತ ಇದೆ. ಬಹಳಷ್ಟು ರಾಮನ್, ಈ ರೀತಿ ಬಹಳಷ್ಟು ಕ್ರೈಸ್ತರು ತಮ್ಮ ಒಂದು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಾಗ. ಅಷ್ಟೇ ಅಲ್ಲ, ಈ ಮುದ್ರಣ ಯಂತ್ರದ ಮುಖಾಂತರ ಸ್ವಾತಂತ್ರ್ಯಕ್ಕೆ ಒಂದು ಪ್ರೇರಣೆ ಕೊಟ್ಟಂತಹ ಒಂದು ಮುದ್ರಣ ಯಂತ್ರ, ಇದು ಕೂಡ ಕ್ರೈಸ್ತರ ಒಂದು ಕೊಡುಗೆಯಾಗಿ ಹೋರಾಟದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದೆ. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ಈ ದೇಶದ ಅಭಿವೃದ್ಧಿಯಲ್ಲಿ, ಅದರ ಈಗ ಈ ವರ್ಷ ಧ್ಯೇಯ ವಾಕ್ಯ ಬಗ್ಗೆ ಹೇಳಿದೆ ನಾನು, ವಿಕಸಿತ್ ಭಾರತ್ ಅಂತ. ಈ ವಿಕಸಿತ್ ಭಾರತನ ಒಂದು ಇದರಲ್ಲಿ ನಾವು ಎಲ್ಲ ಕ್ಷೇತ್ರದಲ್ಲಿ ವಿಕಸಿತ ಹೊಂದಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ ಎಲ್ಲರಲ್ಲೂ. ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೈಸ್ತರ ಕೊಡುಗೆ ಬಗ್ಗೆ ನಿಮ್ಗೆ ಬಹುತೇಕ 30% ಈಗ ಶಾಲೆಗಳು ಈ ಭಾರತದಲ್ಲಿ ಕ್ರೈಸ್ತರಿಂದ ನಡೆಸಲ್ಪಡ್ತಾ ಇದೆ. ಅಷ್ಟೇ ಅಲ್ಲ, ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಅನೇಕ ಅವರು ತ್ಯಾಗ ಅಥವಾ ಸಹಾಯವನ್ನು ಮಾಡಿ, ನಂತರ ಸಮಾಜ ಸೇವೆ, ಈಗ ವಿವಿಧ ಕ್ಷೇತ್ರದಲ್ಲಿ ಕೂಡ ಕ್ರೈಸ್ತರು ಈ ದೇಶದ ಒಂದು ಭಾಗವಾಗಿ ಏನಾಗ್ತಾ ಇದೆ ಅಂದ್ರೆ ಈ ಅಭಿವೃದ್ಧಿಯಲ್ಲಿ ಕೂಡ ತಮ್ಮ ಪಾಲನೆ ಕೊಡ್ತಾ ಇದೆ. ಈ ರೀತಿ ನಾವು ಎಲ್ಲ ನಮ್ಮ ಭೇದ ಭಾವ ಎಲ್ಲವನ್ನ ಮರೆತು, ಈಗ ನಮ್ಮ ಗುಂದಂತ ಪ್ರದೇಶದಲ್ಲಿ ನಾವು ನೋಡ್ತೀವಿ, ಕ್ರೈಸ್ತರು ಹಿಂದೂಗಳು ಅನೋನ್ಯ ಭಾವನೆಯಿಂದ ಎಲ್ಲರೂ ಒಟ್ಟಿಗೆ ಇರುವುದರಿಂದ ಒಂದು ಉತ್ತಮವಾದ ಒಂದು ಗ್ರಾಮ, ಈ ಜೊಯ್ಡಾದಲ್ಲೇ ಅತ್ಯಂತ ಒಂದು ಉನ್ನತವಾದಂತಹ ಒಂದು ಗ್ರಾಮ ಏನಾಗಿದೆ ಅಂದ್ರೆ ಇದೊಂದು ಗುಂದ್ ಅಂತ ಹೇಳಬಹುದು. ಹೌದಲ್ಲ, ನಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲರೂ ಅನೋನ್ಯವಾಗಿ ಬಾಳ್ತಾ ಇದ್ದೇವೆ. ಇದೇ ರೀತಿ ನಮ್ಮ ಪ್ರೀತಿ, ಪ್ರೇಮ, ಸಹೋದರತ್ವ ಹೀಗೆ ಮುಂದುವರಿಯಲಿ ಹೇಳಿ, ಮತ್ತು ನನಗೆ ಈ ಒಂದು ಅವಕಾಶ ಕೊಟ್ಟಂತ ಈ ಚರ್ಚಿನ ಫಾದರ್ ಪ್ಲಸ್ ಅವರ ಪ್ಯಾರಿಷ್ ಪಾಸ್ಟರಲ್ ಕೌನ್ಸಿಲಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ ನಾನು ಎರಡನ್ನ ಮಾತು ಮುಗಿಸ್ತೇನೆ.